ವೈಟ್ ಪೆಪ್ಪರ್ Yes. ಹಾಫ್ ಟೀ ಸ್ಪೂನ್, ಸ್ವಲ್ಪ ಸಕ್ಕರೆ, ಓಕೆ ಓಕೆ. ಸೊ ನೆಕ್ಸ್ಟ್ ಏನು ಹಾಕೋಣ? ಕೊರಿಯಾಂಡರ್ ಪೌಡರ್. ಓಕೆ, ಸೊ ನಿಮಗೆ ನಮ್ಮ ಆಹಾರ ಅವರ ಬೆಸ್ಟ್ ಕೊರಿಯಾಂಡರ್ ಪೌಡರ್ ತರ್ತೀನಿ. ಈ ನಮ್ಮ ಆಹಾರ ಅವರ ಈ ಧನಿಯಾ ಪೌಡರ್ನ ಕ್ರಯೋಜನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 90-99% ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನು ಕೊಡುತ್ತೆ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನು ನೀವೇ ಆನಂದಿಸಿ ಹೇಳ್ತೀರಾ ಆಹಾ ಅಂತ. ಸೊ ಈಗ ನಮ್ಮ ಇವತ್ತಿನ ಸೂಪಿಗೆ ನಾವು ಇದೇ ಕೊರಿಯಾಂಡರ್ನ ಬಳಸ್ತಾ ಇದ್ದೀವಿ. ಸೋಯಾ ಸಾಸ್ ಹಾಕೋಣ ಸ್ವಲ್ಪ. ಓಕೆ, ಅಂಡ್ ಒಂದ್ ಸ್ವಲ್ಪ ಪನ್ನೀರ್ ಹಾಕೊಳ್ಳೋಣ. ತುಂಬಾ ಒಳ್ಳೇದು, ಪ್ರೋಟೀನ್. ಸೊ ಇದು ಕಾರ್ನ್ ಸ್ಟಾರ್ಚ್ 1-2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ನಿಮ್ಮ ಸೂಪ್ ಕೊತ್ತನೆ ಕುದಿಯುತ್ತಿದೆ. ಗೊತ್ತಾ. ಸೊ ಆಫ್ ಮಾಡಿ ಲೆಮನ್ ಹಾಕಿದ್ರೆ ಲೆಮನ್ ಕೊರಿಯಾಂಡರ್ ಸೂಪ್ ರೆಡಿ. ಲೆಮನ್ ಕೊರಿಯಾಂಡರ್ ಸೂಪ್ ರೆಡಿ ಆಗಿದೆ. ನೀವು ಧೈರ್ಯವಾಗಿ ಟೇಸ್ಟ್ ಮಾಡಬಹುದು. ಸಕ್ಕತ್ತಾಗಿ ಬಂದಿದೆ. ಓಕೆ, ಸೊ ಟೇಸ್ಟ್ ಮಾಡೋಣ. ಚೇರ್ಸ್. ಸೂಪರ್ ಆಗಿದೆ. ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ. ನಮ್ಮ ಆಹಾರ ಅವರ ಧನಿಯಾ ಕೊರಿಯಾಂಡರ್ ಪೌಡರ್ ಈಸ್ ಕಾರಣ. ಯಾಕೆ ಹೇಳಿ? ತುಂಬಾ ಕ್ರಯೋಜನಿಕ್ ತಂತ್ರಜ್ಞಾನ ಬಳಸಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬರೀ ಸೂಪ್ನ ಕುಡಿದ್ಬಿಟ್ಟು ಇದಕ್ಕೊಂದು ಶಬಾಷ್ ಹೇಳಿದ ಸೂಪ್ ಬೇಜಾರಾಗಲ್ವಾ? ತರಕಾರಿ ಇನ್ನೂ ಬೆಂದೋಗಲ್ವಾ? ಅದಕ್ಕೆ ನಮ್ಮ ಕಡೆಯಿಂದ ಇವತ್ತು ಕೊರಿಯಾಂಡರ್ ಸೂಪ್ಗೆ ಹೋಳಿ ಶಾವ್ಗೆ ಮಜ್ಜಿಗೆ. ಕೊರಿಯಾಂಡರ್ ಸೂಪ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯಲು ಬಿಡಿ. ನೀರು ಕಾದ ನಂತರ 2 ಕೊರಿಯಾಂಡರ್ ಕ್ಯೂಬ್ಸ್ ಹಾಕಿ ಕುದಿಯಲು ಬಿಡಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ 1 ಚಮಚ ಹೆಚ್ಚಿದ ಬೆಳ್ಳುಳ್ಳಿ, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಕುದಿಸಿದ ನೀರು ಸೇರಿಸಿ ಚೆನ್ನಾಗಿ ಕಲಸಿ. ಈಗ 2 ಚಮಚ ಹೆಚ್ಚಿದ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಆನಿಯನ್, ಬೀನ್ಸ್, ಸ್ವಲ್ಪ ನೀರು ಸೇರಿಸಿ ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ನಂತರ ಅರ್ಧ ಚಮಚ ವೈಟ್ ಪೆಪ್ಪರ್, ಸ್ವಲ್ಪ ಸಕ್ಕರೆ, ಕೊರಿಯಾಂಡರ್ ಪೌಡರ್, 2 ಚಮಚ ಸೋಯಾ ಸಾಸ್, ಹೆಚ್ಚಿದ ಪನ್ನೀರ್, 2 ಚಮಚ ನೀರು ಮಿಶ್ರಿತ ಕಾರ್ನ್ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಕೊಳ್ಳಿ. ಅರ್ಧ ಓಳು ನಿಂಬೆ ಹಣ್ಣಿನ ರಸ ಸೇರಿಸಿಕೊಂಡರೆ ರುಚಿಯಾದ ಕೊರಿಯಾಂಡರ್ ಸೂಪ್ ಸವಿಯಲು ಸಿದ್ಧ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಮ್ಮ ಕಡೆಯಿಂದ ನಾವು ಏನಾದ್ರು ಒಂದು ಕೊಡ್ಬೇಕಲ್ವಾ? ಸೊ ನಾವಿವತ್ತು ನಮ್ಮ ರಾಕೇಶ್ ಅವ್ರಿಗೆ ಕೊಡ್ತಾ ಇದೀವಿ ಬೋರೋಸಿಲ್ ಅವರ ಎಲೈಟ್ ಪ್ರೈಮ್ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ನ. ತಗೊಳ್ಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡಾಗೆಲ್ಲ ನಮ್ಮ ನೆನಪಿಸ್ಕೊತಾ ಇರಿ. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ಒಂದು ಗಿಫ್ಟ್ ಹ್ಯಾಂಪರ್. ಸೊ ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90-99% ತನ್ನ ಪರಿಮಳ ಸಂರಕ್ಷಿತ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನು ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ಆನಂದಿಸಿ ನೀವೇ ಹೇಳ್ತೀರಾ ಆಹಾ ಅಂತ. ನಮ್ಮ ಆಹಾರ ಅವರ ಕಡೆಯಿಂದ ಕೂಡ ನಿಮಗೆ ಒಂದು ಗಿಫ್ಟ್. ನಿಮ್ಗೆ ಈ ಮಸಾಲೆ ತುಂಬಾ ಇಷ್ಟ ಆಗಿದ್ರೆ ಆನ್ಲೈನ್ ಅಲ್ಲಿ ahara.com ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ಮಸಾಲಾ. ಡೆಫಿನೆಟ್ಲಿ. ನಮ್ಮ SSP ಹಿಂಗ್ ಅವರ ಕಡೆಯಿಂದ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಹಿಂಗ್ ಬಾಕ್ಸ್. ಥ್ಯಾಂಕ್ ಯು. ಇದು ಇವತ್ತಿನ ಆಹಾರ ಮಸಾಲಾ ಡಿಶ್ ಆಫ್ ದ ವೀಕ್ ಆಗಿತ್ತು. ಸೊ ಇವತ್ತು ನಮ್ಮ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತರ್ತಾ ಇದ್ದಾರೆ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜೈರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಇವತ್ತು ಯಾವ ಮನೆ ಮದ್ದನ್ನ ತಗೊಂಡ್ಬಂದಿದ್ದೀರಾ? ಇವತ್ತು ನಾನು ಆಸ್ತಮಾ ಮತ್ತೆ ಬ್ರೀದಿಂಗ್ ಪ್ರಾಬ್ಲಮ್ ಇಂದ ಸಫರ್ ಆಗೋರು, ಅದರಲ್ಲೂ ಮಳೆಗಾಲದಲ್ಲಿ ತುಂಬಾ ಸಫರ್ ಮಾಡ್ತಾ ಇರೋರು ತುಂಬಾ ಜನ ಇರ್ತಾರೆ. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಮಸ್ಟರ್ಡ್ ಕಾಫಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರೀದಿಂಗ್ ಪ್ರಾಬ್ಲಮ್ ಇರೋರಿಗೆ ಹಾಗೆ ಆಸ್ತಮಾ ಇರೋರಿಗೆ ಮಸ್ಟರ್ಡ್ ಕಾಫಿಯನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾರೆ. ಸೊ ಮಸ್ಟರ್ಡ್ ಕಾಫಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾನು
ಅವ್ರೆ ಇದಕ್ಕೆ ಬೇಕಾಗಿರೋದು ಅದ್ರ ಹೆಸರಲ್ಲೇ ಇರೋ ತರ ಸಾಸಿವೆ ಅಥವಾ ಮಸ್ಟರ್ಡ್. ಅಂಡ್ ನಮ್ಮ ಅಡಿಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಲಿ ಖಂಡಿತವಾಗಿಯೂ ಸಾಸಿವೆ ಸುಮ್ನೆ ಕೈ ಹಾಕಿದ್ರೆ ಸಿಕ್ಬಿಡತ್ತೆ ಈಸಿಯಾಗಿ. ಅಂಡ್ ಕಾಫಿಗಿಂತ ರುಚಿಯಾಗಿರೋ ತರ ಇದ್ರಲ್ಲಿ ಕಾಫಿ ಮಾಡ್ಕೋಬಹುದು. ನಾನು ಇವಾಗ ತೋರಿಸ್ಕೊಡ್ತೀನಿ. ಒಂದು ಸ್ಪೂನ್ ಕೊಡಿ. ಸೊ ಒಂದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಸುಮಾರು ಒಂದು 4 ಚಮಚದಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆಲು ನಾಟಿ ಸಾಸಿವೆ ಇನ್ನೊಂದು ಬರುತ್ತೆ ಬಿಳಿ ಸಾಸಿವೆ ಅಂತ ಕೂಡ ಬರುತ್ತೆ. ಆಮೇಲೆ ಇದು ದಪ್ಪ ಇರುತ್ತೆ. ಸೊ ಆದಷ್ಟು ನಾಟಿದೆ ಉಪಯೋಗಿಸಿ, ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನು. ಸೊ ಒಂಚೂರು ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷಕ್ಕೆ ಇದು ಫ್ರೈ ಆಗೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಾಸಿವೆಯಲ್ಲಿ ಸಿನಿಗ್ರಿನ್ ಮತ್ತೆ ಸೆಲಿನಿಯಂ ಅಂತ 2 ಅಂಶ ಇರುತ್ತೆ. ಇದು ಹೆಪ್ಪುಕಟ್ಟಿರೋ ಕಫನ ಕರಗಿಸುವಂತಹ ಒಂದು ಕೆಪಾಸಿಟಿ ಇದರಲ್ಲಿದೆ. ಆದ್ರಿಂದ ಕಂಜೆಷನ್ ಫ್ರೀ ಆಗಕ್ಕೆ, ಬ್ರೀದಿಂಗ್ ಈಸಿ ಆಗಕ್ಕೆ, ಏರ್ವೇಸ್ ಎಲ್ಲ ಸ್ವಲ್ಪ ಓಪನ್ ಅಪ್ ಆಗ್ಬೇಕಲ್ವಾ, ಅದಕ್ಕೆ ಆ ಒಂದು ನೀರ್ ತರ ಕಫ ಎಲ್ಲ ಬರೋದಕ್ಕೆ ಎಲ್ಲ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಆಲ್ಮೋಸ್ಟ್ ನೋಡಿ ಬಣ್ಣ ಚೇಂಜ್ ಆಯ್ತು, ಆಗೇ ಹೋಗಿದೆ. ಇದನ್ನ ನಾವು ಪೌಡರ್ ಮಾಡ್ಕೊಳ್ಬೇಕು. ಕ್ರಶ್ ಮಾಡಿದಾಗ ಅದರದ್ದು ಸತ್ವ ಆಚೆ ಬರುತ್ತೆ. ಅದರಿಂದ ನಾವು ಹುರಿದು ಅದನ್ನ ಮಿಕ್ಸಿಲಿ ಸ್ವಲ್ಪ ಕ್ರಶ್ ಮಾಡಿ ಆಮೇಲೆ ಅದನ್ನ ಬಳಸ್ತೀವಿ. ಸೊ ಇದನ್ನ ಒಂದು ಕೋರ್ಸ್ ಪೌಡರ್, ರಫ್ ಪೌಡರ್ ತರ ಮಾಡ್ಕೊಳ್ತೀವಿ. ಇವತ್ತು ನಾವು ನಮ್ಮ ರೆಮಿಡಿಗೋಸ್ಕರ ಬಳಸ್ತಾ ಇದ್ದೀವಿ ಬೋರೋಸಿಲ್ ಅವರ ಈ ಸ್ಮಾರ್ಟ್ ಮಿಕ್ಸಿಯನ್ನ. ಈ ಕಡೆ ನಾನು ಒಂದು ಸುಮಾರು 1.5 ಗ್ಲಾಸ್ ಅಷ್ಟು ನೀರ್ನ ಕುದಿಸಕ್ ಇಟ್ಟಿದ್ದೆ. ಅದು ಕುದೀತಾ ಇದ್ದ ಹಾಗೇನೆ, ಅಂದ್ರೆ ಬೆಚ್ಚಗಾಗ್ತಾ ಇದ್ದಾಗ ಈಗ ಈ ಪೌಡರ್ ಏನಿದೆ, ಇವಾಗ ನಾನು ಇದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕುದಿಯೋ ನೀರಿಗೆ. ಇನ್ನೊಂಚೂರು ಚೆನ್ನಾಗಿ ಕುದಿಬೇಕು ಅದು. ಎಸ್, 1.5 ಲೋಟದಷ್ಟು ನೀರು ಹಾಕ್ತೆ ನಾನು. 1/4 ಲೋಟದಷ್ಟು, ಅರ್ಧಕ್ಕೆ ಬರೋಷ್ಟು ಕುದಿಬೇಕು. ನಾನವ್ರೆ ಇದು ಅರ್ಧಕ್ಕೆ ಕರೆಕ್ಟಾಗಿ ಕುದ್ದು ರೆಡಿ ಆಗಿದೆ. ಒಂದು ಸ್ವಸ್ತ್ ಕೊಡ್ತೀರಾ? ಸೊ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲದ ಪೌಡರು. ಸೊ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಾನವ್ರೆ ಬಿಸಿ ಬಿಸಿ ಸಾಸಿವೆ ಕಾಫಿ ಅಂದ್ರೆ ಮಸ್ಟರ್ಡ್ ಕಾಫಿ ಈ ಮಳೆಗೆ ಅತ್ಯಂತ ಆರೋಗ್ಯಕರವಾದದ್ದು. ಕೆಮ್ಮು, ಅದು ಉಸಿರಿದು ಎಳ್ತಾ, ಕಫ ಕಟ್ತಾ ಇರೋದು, ಆಸ್ಮಾ ತರ ಆಗ್ಬಿಡ್ತಾ ಇದೆಯೋ ಅನ್ನೋ ಭಯ, ಎಲ್ಲದಕ್ಕೂ ಇದರಲ್ಲಿರುವಂತಹ ಔಷಧಾಂಶ ಖಂಡಿತ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಸ್ಟರ್ಡ್ ಕಾಫಿ ಹೇಗೆ ಮಾಡೋದು ಅಂದರೆ ಬ್ರೀದಿಂಗ್ ಅಥವಾ ಆಸ್ಮಾ ಪ್ರಾಬ್ಲಮ್ ಇರೋರು ಇದು ಹೇಗೆ ಕನ್ಸ್ಯೂಮ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ತೋರಿಸ್ಕೊಟ್ರು. ಬನ್ನಿ ಹೇಗಿದೆ ಅಂತ ನೋಡೋಣ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ಮ್ಯಾಮ್. ಖಂಡಿತ ಚೆನ್ನಾಗಿದೆ. ಸಾಸಿವೆದು ಅಂತ ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ.